ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ಭವಿಷ್ಯಲಿಂಗ ಆಶ್ರಮ, ಪರಮಪೂಜ್ಯ ಹವಾಮಲ್ಲಿನಾಥರ ಆಶ್ರಮ, ಮನಗೂಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಸ್ವಚ್ಛತೆ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಮ್ಮ ಆಲೋಚನೆಯಲ್ಲಿ ಸ್ವಚ್ಛತೆ ಇರಬೇಕು. ನಮ್ಮ ಆಲೋಚನೆ 4 ಜನರಿಗೆ ಒಳ್ಳೆಯದಾಗಬೇಕು. ನಮ್ಮ ಭಾವನೆ ಸ್ವಚ್ಛ ಇರಬೇಕು. ಮನಸ್ಸಿನಲ್ಲಿ ಬುದ್ಧಿ ಇರುವಂತೆ ಆ ಬುದ್ಧಿ ಸ್ವಚ್ಛತೆಯಿಂದ ಇರಬೇಕು. ಆ ಬುದ್ಧಿ ಯಾವಾಗಲೂ ನಿಂತು ನೀರಾಗಿದ್ದರೆ ಅದು ಕೊಳೆಯುತ್ತದೆ. ಆ ಕೊಳೆಯಲ್ಲಿ ಹೊಲಸು ತುಂಬುತ್ತದೆ, ಅಂದರೆ ದುರ್ಗುಣಗಳು ಬೆಳೆಯುತ್ತವೆ. ಭವ್ಯ ಬಂಗಲೆಯಾಗಲಿ, ಅರಮನೆಯಾಗಲಿ, ಗುಡಿಸಲಾಗಲಿ ಇದ್ದರೂ ಸಹಿತ ಆ ಭವ್ಯ ಬಂಗಲೆಯಲ್ಲಿ, ಅರಮನೆಯಲ್ಲಿ, ಗುಡಿಸಲದಲ್ಲಿ ಒಂದು ಕಸಬರಗಿ ಇರಬೇಕು. ಕಸಬರಿ ಇದ್ದಾಗಲೇ ಅದು ಸ್ವಚ್ಛತೆ ಇರುತ್ತದೆ. ಅಂದರೆ ನಮ್ಮ ಜೀವನ ಕತ್ತಲೆಯಲ್ಲಿ ಕಳೆಯಬಾರದು, ಅಂದರೆ ದುಶ್ಚಟಗಳಿಗೆ ಆಗರವಾಗಬಾರದು. ಕಳುವು ಮಾಡುವುದು, ಸುಳ್ಳು ಹೇಳುವುದು, ಇನ್ನೊಬ್ಬರಿಗೆ ಅಸಹ್ಯ ಪಡುವುದು, ನಿಂದೆ ಮಾಡುವುದು, ಪರಧನ, ಪರಸ್ತ್ರೀ, ಪರವಸ್ತುವನ್ನು ಕದಿಯುವುದಾಗಲಿ ಮಾಡಬಾರದು. ಅವರು ಮಾಡಿದ ಕರ್ಮ ಅವರಿಗೆ ಬೆನ್ನು ಹತ್ತುತ್ತದೆ. ಆ ಶಿವನು ನಮಗೆ ಯಾವಾಗಲೂ ಪರೀಕ್ಷೆಯನ್ನೇ ಮಾಡುತ್ತಾ ಇರುತ್ತಾನೆ. ಆ ಶಿವನೇ ಗುರುವಿನ ರೂಪ. ಆ ಜೀವನವನ್ನು, ಆ ಗುರುವನ್ನು ನಾವು ಅರ್ಥೈಸಿಕೊಳ್ಳಬೇಕು, ತಿಳಿದುಕೊಳ್ಳಬೇಕು. ಅಂತರಂಗದ ಅನ್ವೇಷಣೆ ಮಾಡಿಕೊಳ್ಳಬೇಕು. ನಮ್ಮ ಜೀವನ ಕ್ಷಣಿಕವಾದರೂ ಅದು ಮಧುರವಾಗಿ ಅನುಭಾವಿಗಳ ಗುರುವಿನ ಜೊತೆಗೆ ಆಶ್ರಯಿಸಬೇಕು. ಜಗತ್ತಿನಲ್ಲಿ ನಾವು ಕಣ್ಣು ತೆರೆದು ಕಣ್ಣಾಡಿಸಿ ನೋಡಬೇಕು. ಜಗತ್ತು ತಿಳಿದುಕೊಂಡು ಬದುಕಬೇಕು. ಎಂತೆಂಥ ಜನ ಇರುತ್ತಾರೆ, ಅವರು ಮಾಡುವ ಕೃತಿ ಯಾವುದು? ಜಗತ್ತೆಲ್ಲ ಕೆಟ್ಟದ್ದಲ್ಲ, ಆದರೆ ಜಗತ್ತಿನಲ್ಲಿರುವ ಮನುಷ್ಯ ಪ್ರಾಣಿ ಮಾತ್ರ ಕೆಟ್ಟವನಾಗಿರುತ್ತಾನೆ. ಸದಾ ನಾನು, ನನ್ನದು, ಮೋಹ, ವ್ಯಾಮೋಹ, ಅಹಂಕಾರ, ಆಡಂಬರ, ಪ್ರದರ್ಶನ ಇವುಗಳಿಗೆ ಬೆನ್ನು ಹತ್ತಿ ಮಾಯೆಗೆ ದಾಸನಾಗಿರುತ್ತಾನೆ. ಆದ್ದರಿಂದ ನಾವು ಮಾಯೆಗೆ ದಾಸರಾಗದೆ ಮಾಯೆಯನ್ನು ಗೆದ್ದು ನಮ್ಮ ಜೀವಾತ್ಮ ಆ ಪರಮಾತ್ಮನನ್ನು ಸೇರಬೇಕು. ಮೊದಲು ಅರಿಷಡ್ವರ್ಗಗಳಾದ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಇವುಗಳನ್ನು ಗೆದ್ದು ಅವುಗಳ ಜೊತೆ ನಾವು